ವಿಜಯ್ ಸಿಎಂ ಪದಗ್ರಹಣದ ಸಿದ್ಧತೆಯೂ ಕೂಡ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಸಂಜೆ ನಾಳೆಯೇ ಪದಗ್ರಹಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದ ಹಾಗೆ ನೆಹರು ಸ್ಟೇಡಿಯಂನಲ್ಲಿ ಮೊನ್ನೆ ಸ್ಟಾಪ್ ಮಾಡಿದ್ದಂತಹ ಸಿದ್ಧತೆಯನ್ನ ಮತ್ತೆ ಚುರುಕುಗೊಳಿಸಲಾಗಿತ್ತು. ಆದ್ರೆ ಈಗ ಮತ್ತೆ ಸ್ಥಗಿತ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೆ ನಾಳೆ ಪದಗ್ರಹಣ ಆಗೋದಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಆ ಕಾಮಗಾರಿಯನ್ನ ಅಥವಾ ಆ ಸಿದ್ಧತೆಗಳನ್ನ ಸ್ಟಾಪ್ ಮಾಡಲಾಗಿದೆ. ರಾಜ್ಯಪಾಲ ಅರ್ಲೇಕರ್ ಅವರಿಂದ ವಿಜಯ್ಗೆ ಆಹ್ವಾನ ಸಿಕ್ಕಿಲ್ಲ. ಹಾಗಾಗಿ ನಾಳೆ ಚೆನ್ನೈಗೆ ಬರಬೇಡಿ ಅಂತ ಹೇಳಿ ಟಿವಿಕೆ ಶಾಸಕರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇಲ್ಲ, ಹಾಗಾಗಿ ಯಾರೂ ಚೆನ್ನೈಗೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಟಿವಿಕೆ ಪಕ್ಷದ ಶಾಸಕರು ಕಾರ್ಯಕರ್ತರಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾಳಿನ ವಿಜಯ್ ಪದಗ್ರಹಣ ಕಾರ್ಯಕ್ರಮ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಂದೇಶವನ್ನ ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಶಾಸಕರಿಗೆ ರವಾನೆ ಮಾಡಲಾಗಿದೆ. ನಾಳೆ ಪದಗ್ರಹಣ ನಡಿಬೇಕಾಗಿದ್ದಂತಹ ಆ ನೆಹರು ಸ್ಟೇಡಿಯಂನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಭರದ ಸಿದ್ಧತೆ ನಡೀತಾ ಇತ್ತು. ಮೊನ್ನೆ ಸಿದ್ಧತೆ ಮಾಡ್ಕೊಂಡ್ರು, ಮೊನ್ನೆಯೇ ಪದಗ್ರಹಣ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಇವತ್ತು ನಾಳೆ ಆಗತ್ತೆ ಅನ್ನುವಂಥ ಮಾಹಿತಿ ಸಿಕ್ತು. ಸಂಜೆ ಗವರ್ನರ್ನ ವಿಜಯ್ ಭೇಟಿ ಆಗ್ತಾ ಇದ್ದ ಹಾಗೆ. ಆದ್ರೆ ವಿಸಿಕೆ ಪಕ್ಷ ನಿರ್ಧಾರವನ್ನ ಪ್ರಕಟ ಮಾಡಲಿಲ್ಲ. ಮುಸ್ಲಿಂ ಲೀಗ್ ತನ್ನ ಬೆಂಬಲವನ್ನ ವಾಪಸ್ ಪಡೆಯಿತು. ಇದರ ಪರಿಣಾಮ ನೆಹರು ಸ್ಟೇಡಿಯಂನಲ್ಲಿ ನಡೀತಾ ಇದ್ದಂತಹ ಕಾಮಗಾರಿಯನ್ನ ಅಥವಾ ಸಿದ್ಧತೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕುತೂಹಲ ಕಾರಣ ಆಗ್ತಾ ಇರೋದೇನ್ ಗೊತ್ತಾ? ಈ ಎಲ್ಲ ಮೈತ್ರಿಯ ನಡುವೆ ಅಥವಾ ಸರ್ಕಾರ ರಚನೆಯ ಕಸರತ್ತಿನ ನಡುವೆ ಡಿಎಂಕೆ ಮುಖ್ಯಸ್ಥರಾಗಿರುವಂತಹ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರು ಉರುಳಿಸ್ತಾ ಇರುವಂತಹ ದಾಳ. ಈಗ ಒಂದೇ ಪಕ್ಷದ ಬೆಂಬಲ ಬೇಕಾಗಿರೋದು, ವಿಸಿಕೆ ಪಕ್ಷದ್ದು. ಮುಸ್ಲಿಂ ಲೀಗ್ ನ ಬಿಟ್ಬಿಡೋಣ, ಅವ್ರು ಹೆಂಗೋ ನಾವು ಡಿಎಂಕೆ ಜೊತೆ ಮೈತ್ರಿಯಲ್ಲೇ ಮುಂದುವರಿತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಸ್ಟಾಲಿನ್ ಅವರ ದಾಳವೇ ಇರಬಹುದು. ವಿಸಿಕೆ ಬೆಂಬಲದ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಮಾಡಿಲ್ಲ. ಸಂಜೆ ಹೋಗಿ ಮೀಟ್ ಆಗಿದ್ದು ಕೂಡ ಸ್ಟಾಲಿನ್ ಅವರನ್ನ. ಇದೆಲ್ಲದರ ಹಿಂದೆ ಈ ರಾಜಕೀಯ ಕಸರತ್ತುಗಳು, ರಾಜಕೀಯ ಪಟ್ಟುಗಳ ಹಿಂದೆ ಎಂಕೆ ಸ್ಟಾಲಿನ್ ಅವರೇ ಇರೋದಾ? ಇದು ತಮಿಳುನಾಡಿನ ರಾಜಕಾರಣದಲ್ಲಿ ಸದ್ಯ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ನಟ ವಿಜಯ್ ಅವರಿಗೆ ಸಿನಿಮಾದಲ್ಲಿ ರಾಜಕೀಯ ವಸ್ತುವನ್ನ ಇಟ್ಕೊಂಡು ಸಿನಿಮಾಟಿಕ್ ಆಗಿ ಒಳ್ಳೆ ಬಿಲ್ಡಪ್ ನೊಂದಿಗೆ ಬಹಳ ಶಕ್ತಿಶಾಲಿ ನಾಯಕನಾಗಿ ಅವರು ಗುರುತಿಸಿಕೊಂಡಿದ್ದಾಗಿತ್ತು. ಆದ್ರೆ ಅಸಲಿ ರಾಜಕಾರಣ ಹೇಗಿರುತ್ತೆ ಅನ್ನೋದನ್ನ ತಮಿಳುನಾಡಿನ ದ್ರಾವಿಡ ಪಕ್ಷಗಳು ನಟ ವಿಜಯ್ ಅವರಿಗೆ ತೋರಿಸ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸಿಎಂ ಆಗೋದಕ್ಕೆ ಎಷ್ಟು ಸರ್ಕಸ್ ಮಾಡಬೇಕಾಗತ್ತೆ, ರಾಜಕಾರಣದಲ್ಲಿ ಪಟ್ಟುಗಳನ್ನ ಯಾವ ರೀತಿ ಹಾಕ್ತಾರೆ, ಆ ಚಾಲಾಕಿತನಗಳು ಯಾವ ರೀತಿ ಆಗಿರುತ್ತೆ, ಆ ತಂತ್ರಗಾರಿಕೆ ಹೇಗಿರುತ್ತೆ ಅನ್ನೋದರ ಅರಿವು ಬಹುಶಃ ಈಗ ನಟ ವಿಜಯ್ ಅವರಿಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದೆಲ್ಲ ಬೆಳವಣಿಗೆಯ ಹಿಂದೆ, ಅಂದ್ರೆ ಈ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದ ವಿಳಂಬ ನೀತಿಯ ಹಿಂದೆ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರೇ ಇದ್ದಾರಾ ಅನ್ನೋದು ಸದ್ಯ ತಮಿಳುನಾಡು ರಾಜಕಾರಣದಲ್ಲೇ ಚರ್ಚೆಯಾಗ್ತಾ ಇರೋ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.